ನಾನು ಇಲ್ಲಿ ಇವತ್ತೊಂದು ಸೂಪರಾಗಿರೋ ಹೆಲ್ದಿ ಹಾಗೆ ಟೇಸ್ಟಿ ಒಚ್ಚಾಗೇನು ಮಾಡ್ತಾ ಇದ್ದೀನಿ. ಇದು ಮಾಡೋಕ್ಕೆ ತುಂಬ ಈಸಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ, ಆಮೇಲೆ ಈ ಥರ ಚಕ್ಲಿ ಒರಳಿಗೆ ಹಾಕೊಳ್ಳಿ, ಆಮೇಲೆ ಒಂದು ಇಡ್ಲಿ ಪಾತ್ರೆಗೆ ಅಥವಾ ಬೇರೆ ಪ್ಲೇಟಲ್ಲೂ ಹಾಕೋಬೋದು. ಈ ರೀತಿ ಒತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರ್ತದೆ. ಈ ರೀತಿ ಹಾಕೊಳ್ಳಿ. ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 5 to 10 ಮಿನಿಟ್ಸ್ ಮಾಡಿದ್ರು ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು. ಈ ರೀತಿ ಎಲ್ಲ ಹಾಕೊಂಡಾದ್ಮೇಲೆ ಈಗ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ ಸ್ಟೀಮ್ ಮಾಡಲಿಕ್ಕೆ. ನೀವು ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಸ್ವೀಟ್ ಕಾಯಿ ಚಟ್ನಿ ಮಾಡ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ನಾನ್ ವೆಜ್ ಆದರೆ ಚಿಕನ್ ಸಾರು, ಫಿಶ್ ಸಾರು ಯಾವುದಾದ್ರೂ ತಿನ್ಬೋದು. ಇಲ್ಲಾಂದರೆ ಬರೀ ಇದಕ್ಕೆ ಮೇಲ್ಗಡೆ ಹಸಿ ಕಾಯಿ ತುರಿ ಮತ್ತು ಸಕ್ಕರೆ ಕೂಡ ಹಾಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಾಂದರೆ ಇದನ್ನು ನೀವು ಸ್ವಲ್ಪ ಪುಡಿ ಮಾಡ್ಕೊಂಡು ಉಪ್ಪಿಟ್ಟು ಥರ, ಶಾವಿಗೆ ಉಪ್ಪಿಟ್ಟು ಥರ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ, ಎಲ್ಲೂ ಸ್ಟಿಕ್ ಆಗಿಲ್ಲ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಏನಪ್ಪ ಮಾಡೋದು ಅಂತ ಯೋಚನೆ ಆಗಿರುತ್ತೆ, ಆವಾಗ ಇದನ್ನು ರೆಡಿಯಾಗಿ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ಅವರಿಗೂ ಖುಷಿಯಾಗುತ್ತೆ. ಹಾಗೆ ಮಕ್ಕಳಿಗೆ ಹಸುವಾದಾಗ ಅವಾಗ ಕೂಡ ಇನ್ಸ್ಟೆಂಟಾಗಿ ಮಾಡ್ಬೋದು, ತುಂಬ ಹಿಡಿಯಲ್ಲ ಅದಕ್ಕೆ. ಹಾಗೆ ನೀವು ಇದನ್ನು ಸ್ಕೂಲ್ ಲಂಚ್ ಬಾಕ್ಸಿಗೂ ಹಾಕ್ಬೋದು, ಆಫೀಸ್ಗೂ ಕಳಿಸ್ಬೋದು. ತುಂಬ ರುಚಿಯಾಗಿರುತ್ತೆ, ತಣ್ಣಗಾದರೂ ಏನೋ ಒಂದ್ಸಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.